ಸೊ ಗೈಸ್, ಈ ಒಂದು ರೋಡ್ನ ಬರೀ ಲೈಟಲ್ಲೇ ಫಿಲ್ ಮಾಡಿ ಸ್ವರ್ಗನ ಮಾಡಿದ್ರು. ಆ್ಯಂಡ್ ಕಾರಣ ಏನಪ್ಪಾ ಅಂದರೆ ಗಣೇಶನ ಕೂರಿಸ್ತಾ ಇದ್ರು ಗೈಸ್, ಆಯ್ತಾ. ಆ್ಯಂಡ್ ಅದೇ ರೋಡ್ನ ನಾನು ನೋಡಿಕೊಂಡು ಮನೆಗೆ ರೀಚ್ ಆಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಸ್ಸಲ್ಲಿ ಹೊರಟೆ. ಆ್ಯಂಡ್ ಬಸ್ಸಲ್ಲಿ ನಾನು ಲಾಸ್ಟ್ ಸೀಟಲ್ಲಿ ಕೂತಿದ್ದೆ. ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ತಿರುಪತಿಗೆ ಗೈಸ್, ಆಯ್ತಾ. ಆ್ಯಂಡ್ ಇದು ನನ್ನ ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ತಿರುಪತಿ ದೇವಸ್ಥಾನಕ್ಕೆ. ಆ್ಯಂಡ್ ಆ್ಯಕ್ಚುಲಿ ನನಗೆ ತಿರುಪತಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ತುಂಬಾ ಭಯ ಗೈಸ್, ಯಾಕಂದರೆ ಅಲ್ಲಿರೋ ಕ್ರೌಡು. ಆ್ಯಂಡ್ ಲಿಟ್ರಲಿ ಫಸ್ಟ್ ಟೈಮ್ ಹೋದಾಗ ಅಷ್ಟೊಂದು ಜನ ಇರಲಿಲ್ಲ. ಸೊ ಅದೇ ನಂಬಿಕೆನ ಇಟ್ಕೊಂಡು ನಾನೀಗ ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಬಸ್ನ ಒಂದು ಜಾಗದಲ್ಲಿ ನಿಲ್ಲಿಸ್ತಾರೆ ಗೈಸ್, ಆಯಿತಾ. ಆ್ಯಂಡ್ ತಿರುಪತಿಗೆ ಹೋಗಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆ ಒಂದು ಬಸ್ನ ಯಾಕೆ ಅಲ್ಲಿ ನಿಲ್ಲಿಸ್ತಾರೆ ಅಂತ. ಆ್ಯಂಡ್ ಆ್ಯಕ್ಚುಲಿ ಲಗೇಜ್ನ ಚೆಕ್ ಮಾಡ್ತಾರೆ ಗೈಸ್, ಆಯಿತಾ. ಒಂದು ಹಿಂಟ್ ಕೂಡ ಕೊಟ್ಟಿದ್ದೀನಿ. ಆ್ಯಂಡ್ ಇದು ಯಾವ ಜಾಗ ಅಂತ ಮರಿದಿರ ಕಮೆಂಟ್ ಮಾಡಿ. ಆ್ಯಂಡ್ ಅಲ್ಲಿಂದ ಚೆಕಿಂಗ್ನ ಮುಗಿಸ್ಕೊಂಡು ಮತ್ತೆ ಬಸ್ ಹತ್ಕೊಂಡು ನಾನು ವಾಪಸ್ ತಿರುಪತಿಗೆ ಹೋಗ್ತಾ ಇದ್ದೆ ಗೈಸ್. ಆ್ಯಂಡ್ ಲಿಟ್ರಲಿ ಈ ಒಂದು ವ್ಯೂನ ಮಿಸ್ ಮಾಡ್ಕೋತಾ ಇದ್ದೆ ಅನಿಸ್ತಿತ್ತು. ಈ ಒಂದು ತಿರುಪತಿ ದೇವಸ್ಥಾನಕ್ಕೆ ನಾನು ಬರಲ್ಲ ಅಂತ ಮನೇಲಿ ಹೇಳಿದಿದ್ರೆ. ಆ್ಯಂಡ್ ನೋಡಿ ಗೈಸ್, ಈ ಥರ ವ್ಯೂನ ಎಲ್ಲಿ ನೋಡೋಕ್ಕೆ ಸಾಧ್ಯ. ಲಿಟ್ರಲಿ ಬಸ್ಸಲ್ಲಿ ಹೋಗ್ತಾ ಇರೋ ನಾನೇ ವಿಡಿಯೋ ರೆಕಾರ್ಡ್ ಮಾಡಿ ಈ ಒಂದು ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರೋ ನಿಮಗೆ ಅಷ್ಟು ಖುಷಿ ಆಗಿರ್ಬೇಕಾದ್ರೆ ನಾನು ಬಸ್ಸಲ್ಲಿ ಕೂತ್ಕೊಂಡು ಆ ಒಂದು ವ್ಯೂನ ಎಂಜಾಯ್ ಮಾಡಿದ್ದೀನಿ. ಸೊ ನೀವು ಕೂಡ ತಿರುಪತಿಗೆ ಹೋಗ್ತೀರಾ ಅಂದರೆ ನನ್ನ ಕಡೆಯಿಂದ ಒಂದೇ ಒಂದು ಸಜೆಷನು ಗೈಸ್. ನಾವು ಲಾಸ್ಟ್ ಟೈಮ್ ಹೋದಾಗ ನಮಗೆ ಶ್ರಾವಣ ಇತ್ತು, ಅಷ್ಟೊಂದು ಜನ ಇರಲಿಲ್ಲ. ಬಟ್ ಈ ಟೈಮ್ ಹೋದಾಗ ತೆಲುಗು ಪೀಪಲ್ಸ್ ಏನಿದಾರಲ್ಲ ಅವರ ಶ್ರಾವಣ ಗೈಸ್. ಆ್ಯಂಡ್ ಲಿಟ್ರಲಿ ಹೆವಿ ಕ್ರೌಡ್ ಇತ್ತು. ಆ್ಯಂಡ್ ಆ ಕ್ರೌಡ್ ಎಷ್ಟಿತ್ತು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ನನ್ನ ಅಕೌಂಟ್ನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಗೈಸ್, ಓಕೆನಾ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.